ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ಕಾರಾಗೃಹದಿಂದ ಸಜಾ ಕೈದಿಗಳು ಪರಾರಿ ಪ್ರಕರಣ 48 ಗಂಟೆ ಕಳೆದರೂ ಇನ್ನೂ ಸಿಗದ ಇಬ್ಬರು ಕೈದಿಗಳು. 3 ಕೈದಿಗಳ ಪೈಕಿ ಓರ್ವ ಕೈದಿ ಮಾತ್ರ ಬಂಧನ. ಪರಾರಿಯಾಗಿದ್ದ ಕೈದಿ ಸಂತೋಷ್ ಮಾತ್ರ ಬಂಧನ. ಎಸ್ಕೇಪ್ನ ಮಾಸ್ಟರ್ ಮೈಂಡ್ ಮಸ್ತಾನ್ಗಾಗಿ ಇದೀಗ ಶೋಧ ನಡೆಸಲಾಗ್ತಾ ಇದೆ. ಮಸ್ತಾನ್ ಸಾಗರ್ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಕಲಬುರಗಿ ಬೀದರ್ ಹೆದ್ದಾರಿಯಲ್ಲಿ ವಾಹನ ತಡೆದು ತಪಾಸಣೆ, ಹುಮನಾಬಾದ್ ಬಳಿ ತೀವ್ರ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು ಖಾಕಿ ಪಡೆ. ಪರಾರಿಯಾಗಿದ್ದ ಕೈದಿ ಸಂತೋಷ್ ಮಾತ್ರ ಸಿಕ್ಕಿರೋದು. ಈಗ 48 ಗಂಟೆ ಕಳೆದ್ರೂ ಇನ್ನೂ ಇಬ್ಬರು ಕೈದಿಗಳು ಸಿಕ್ಕಿಲ್ಲ. ಚಳ್ಳೆ ಹಣ್ಣು ತಿನ್ಸಿಬಿಟ್ಟಿದ್ದಾರೆ ಪೊಲೀಸರಿಗೆ. 3 ಕೈದಿಗಳ ಪೈಕಿ ಒಬ್ಬ ಮಾತ್ರ ಸಿಕ್ಕಿರೋದು, ಇನ್ನಿಬ್ಬರು ಪರಾರಿಯಾಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಮಾಸ್ಟರ್ ಮೈಂಡ್ ಮಸ್ತಾನಿಗಾಗಿ ಇದೀಗ ತೀವ್ರ ಶೋಧ. ನೀವು ಎಸ್ಕೇಪ್ ಆಗ್ತಿರೋದು ನೋಡ್ತಾ ಇರ್ಬೋದು ನೋಡಿ, CCTV ವಿಜುವಲ್ಸ್ ನೋಡ್ತಾ ಇದ್ದೀರಾ. ಎಸ್ಕೇಪ್ ಏನೋ ಆದರು, ಯಾವ ಕಡೆ ಹೋದ್ರು ಅಂತ ಇದೀಗ ಹುಡುಕ್ತಾ ಇದ್ದಾರೆ. ಮಸ್ತಾನ್ ಮತ್ತು ಸಾಗರ್ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇರೋದು. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಕಲಬುರಗಿ ಬೀದರ್ ಹೆದ್ದಾರಿಯಲ್ಲಿ ವಾಹನ ತಡೆದು ತಪಾಸಣೆ ಮಾಡಲಾಗ್ತಾ ಇದೆ. ಹುಮನಾಬಾದ್ನ ಬಳಿ ತೀವ್ರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಒಂದು ಸ್ವಲ್ಪನೂ ಸುಳಿವು ಸಿಕ್ಕಿಲ್ವಾ, ಹೇಗೆ? ಹೌದು ನೀತಿ, ಏನಂದ್ರೆ ಈ 3 ಜನ ಕೈದಿಗಳೇನು ಪರಾರಿಯಾಗಿದ್ರು, ಈ ಸಂಬಂಧಪಟ್ಟಂಗೆ 48 ಗಂಟೆ ಕಳೆದ್ರು ಸಹಿತ ಇನ್ನೂ ಇಬ್ಬರು ಕೈದಿಗಳ, ಓರ್ವ ಕೈದಿ ಸಂತೋಷ ನಿನ್ನೆ ಆತನನ್ನ ಬಂಧಿಸಲಾಗಿತ್ತು. ಆದ್ರೆ ಇವರಿಬ್ಬರು ಸುಳಿವು ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ತೀವ್ರ ತರಹದ ಒಂದು ಶೋಧನೆಗೆ ಕಲಬುರಗಿ ಪೊಲೀಸರು ಇರತಕ್ಕಂಥದ್ದು. ಕಲಬುರಗಿ, ಬೀದರ್, ಯಾದಗಿರಿ ಈ ಭಾಗದಲ್ಲಿ ಬಹುತೇಕ ಬಸ್ಗಳನ್ನ, ಕಾರ್ಗಳನ್ನ ಎಲ್ಲ ಸರ್ಚ್ ಮಾಡುವ ಮೂಲಕ ಪೊಲೀಸರು ಇವರ ಪತ್ತೆಗಾಗಿ ಒಂದು ಬಲೆ ಬೀಸಿರ್ತಕ್ಕಂಥದ್ದು. ಹೀಗಾಗಿ ಬಸ್ಗಳನ್ನು ಶೋಧ ಮಾಡ್ತಿದ್ದಾರೆ, ಕಾರ್ಗಳನ್ನು ಶೋಧ ಮಾಡ್ತಿದ್ದಾರೆ. ಆದ್ರೂ ಇಲ್ಲಿವರೆಗೆ ಸಹಿತ ಯಾವುದೇ ರೀತಿಯಿಂದ ಮೆಸೇಜ್ ಸಿಕ್ಕಿಲ್ಲ. ಜೊತೆಗೆ ಈ ಒಂದು ಇವ್ರು ಹೋಗ್ಬೇಕಾದ್ರೆ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಈ ಮಸ್ತಾನ್ ಇದ್ದಾನೆ, ಆತನ ಒಂದು ಇದರಲ್ಲೇ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂದ್ರೆ ಬೀದರ್ ಹೆದ್ದಾರಿಯಲ್ಲಿಯೂ ಸಹಿತ ಈ ಒಂದು ತಪಾಸಣೆನ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಹುಮನಾಬಾದ್ ಬಳಿ ತೀವ್ರವಾದ ಶೋಧಕ್ಕಾಗಿ ಪೊಲೀಸರು ತೊಡಗಿದ್ದಾರೆ. ಜೊತೆಗೆ ಸಂತೋಷ್ನ ಫೋಟೋ ಸಹಿತ ಲಭ್ಯವಾಗಿರ್ತಕ್ಕಂಥದ್ದು. ಏನು ಬಸ್ಸಲ್ಲಿ ಈತ ಇದ್ದಂತ ಸಂದರ್ಭದಲ್ಲಿ ಆ ಫೋಟೋ ಆಧರಿಸಿ ಆ ಫೋಟೋ ಸೆಂಡ್ ಆದ್ಮೇಲೆ ಅದೇ ಹಿನ್ನೆಲೆಯಲ್ಲಿ ಆತನ ಸರ್ಚ್ ಮಾಡಿ ನಿನ್ನೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ 48 ಗಂಟೆ ಕಳೆದ್ರೂ ಸಹಿತ ಇನ್ನೂ ಯಾವುದೇ ರೀತಿಯ ಪತ್ತೆ ಆಗಿಲ್ಲ. ಹೀಗಾಗಿ ಅದಕ್ಕಾಗಿ ತೀವ್ರ ಶೋಧ ನಡೆದಿದೆ ಅಂತ ಹೇಳ್ಬೋದು ನೀತಿ. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇದೀಗ ತೀವ್ರ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ತಪ್ಪಿಸ್ಕೊಂಡಿದ್ದೊಟ್ಟು 3 ಜನ, ಅದರಲ್ಲಿ ಒಬ್ಬ ತಗಲಾಕೊಂಡ, ಆದರೆ ಇನ್ನಿಬ್ಬರು ಸಿಕ್ಕಾಕೊಂಡಿಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆ ನಾಕಾಬಂದಿ ಹಾಕಿದ್ದಾರೆ, ಚೆಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ಹೋಗಿದ್ದಾರೆ, ಏನು ಗೆತ್ತ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸ್ ಇಲಾಖೆಗೆ ಇದು ತಲೆನೋವು, ತಲೆಬಿಸಿ ವಿಚಾರಗಳು. ಬಿಕಾಸ್ ಅವರದ್ದೇ ನ್ಯೂನತೆ. ಈ ಥರ ಎಸ್ಕೇಪ್ ಆಗ್ತಾರೆ ಅಂತಂದರೆ ಯಾವ ಪ್ರಮಾಣದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ, ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗತ್ತೆ ಅಲ್ವಾ. ಇಲ್ಲಿ ಸ್ಟ್ರಿಕ್ಟ್ ಆಗೋಗಿಲ್ಲ, ಆರಾಮಾಗಿ ಹಾರ್ಕೊಂಡು 3 ಜನ ಎಸ್ಕೇಪ್ ಆಗ್ತಾರೆ ಅಂತಂದರೆ ಏನು ಮಾಡ್ತಾಯಿದ್ರು ಪೊಲೀಸ್? ನಿದ್ದೆ ಮಾಡ್ತಾಯಿದ್ರೆ? ಅಷ್ಟಕ್ಕೊಂದು ಲೋಪದೋಷ ಇದೆಯಾ? ಹಾಗಿದ್ರೆ ಪ್ರಶ್ನೆ ಆಗತ್ತೆ. ಈಗ ಹುಡುಕ್ಲೇಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇವ್ರ ತಲೆ ಮೇಲೆ ಬರುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಇದೀಗ ಪ್ರತಿ ಒಂದು ಬಸ್ಸು, ವೆಹಿಕಲ್ಸು, ಕಾರು, 2 ವೀಲರು, ಆಟೋ, ಲಾರಿ ಏನೇನು ಓಡಾಡುತ್ತೋ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸುಳಿವು ಸಿಕ್ಕಿಲ್ಲ. 3 ಕೈದಿಗಳ ಪೈಕಿ ಓರ್ವ ಕೈದಿ ಮಾತ್ರ ಸಿಕ್ಕಾಕೊಂಡು, ಇನ್ನಿಬ್ಬರೂ ಸಿಕ್ಕಿಲ್ಲ. ಅವರ ಬಗ್ಗೆ ಸುಳಿವು ಕೂಡ ದೊರೆತಿಲ್ಲ.
ನೋಡಿ 48 ಗಂಟೆ ಒಂದೆರಡಲ್ಲ 48 ಗಂಟೆ ಕಳೆದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ. ಶೋಧ ಕಾರ್ಯ ನಡೆಸ್ತಾನೇ ಇದ್ದಾರೆ, ಎಲ್ಲ ಕಡೆಯಲ್ಲೂ ಕೂಡ ಸರ್ಚಿಂಗ್ ಆಗ್ತಾನೇ ಇದೆ, ಬಟ್ ಮಾಹಿತಿ ಸಿಗ್ತಾ ಇಲ್ಲ. ಕೇಂದ್ರ ಕಾರಾಗೃಹದಿಂದ ಸಜಾ ಕೈದಿಗಳು ಪರಾರಿಯಾಗಿರೋದಿದು. ಮೂವರು ಪ್ಲ್ಯಾನ್ ಮಾಡ್ಕೊಳ್ತಾರೆ, ಬಹಳ ದಿನಗಳಿಂದ ಕಾದು ಕೂತು ಸ್ಕೆಚ್ ಹಾಕೋದು, ಹೆಂಗೆ ಎಸ್ಕೇಪ್ ಆಗೋದು, ಎಲ್ಲಿ ಗೋಡೆ ಹರೋದು, ಆಮೇಲೆ ಎಲ್ಲಿ ಹೋಗೋದು, ಏನು ಎತ್ತ ಅಂತ. ಆ ಪ್ಲ್ಯಾನಿಂಗ್ ಕೂಡ ಜೈಲು ಒಳಗಡೆನೇ ಆಗಿದೆ, ಬಟ್ ಪೊಲೀಸರಿಗೆ ಅದ್ರ ಬಗ್ಗೆ ಸುಳಿವೇ ಇಲ್ಲ, ಮಾಹಿತಿ ಅನ್ನೋದೇ ಇಲ್ಲ, ಒಂದು ಚೂರು ಅನುಮಾನ ಅನ್ನೋದೇ ಬಂದಿಲ್ಲ. ಒಂದು ದಿನ ನೋಡಿ ಕರೆಕ್ಟಾಗಿ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಒಬ್ಬ ಸಿಕ್ಕಾಕೊಂಡ, ಇನ್ನಿಬ್ಬರ ಬಗ್ಗೆ ಮಾಹಿತಿ ಸುಳಿವು ಏನೂ ಸಿಕ್ಕಿಲ್ಲ. ಅದಕ್ಕಾಗಿ ಇದೀಗ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ. ಎಲ್ಲ ಕಡೆಯಲ್ಲೂ ಪೊಲೀಸರನ್ನು ಅಲರ್ಟ್ ಮಾಡಲಾಗಿದೆ. ಬಿಕಾಸ್ ಈ ಥರದವೆಲ್ಲ ನಾವು ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ, ಕೈದಿಗಳು ಎಸ್ಕೇಪ್ ಆಗೋದು, ಪೊಲೀಸರು ಹಿಂದೆ ಬೀಳೋದು. ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಪೊಲೀಸರುಗಳಿಗೆ ಸಂಕಷ್ಟ ಆಯಿತು. ಯಾಕಂದರೆ ಎಲ್ಲ ಕಡೆಯಲ್ಲೂ ಯಾವ ಥರದ ಸಮಸ್ಯೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಇನ್ನೊಂದು ಮತ್ತೊಂದು. ಏನಕ್ಕೆ ಜೈಲಲ್ಲಿ ಸ್ಟ್ರಿಕ್ಟಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕಾಗಿ. ಅವ್ರು ಆರಾಮಾಗಿ ಕೂತ್ಕೊಂಡು ಸ್ಕೆಚ್ ಹಾಕಿದ್ದಾರೆ, ಎಲ್ಲಿ ಗೋಡೆ ಹಾರಬೇಕು, ಹೆಂಗೆ ಹಾರಬೇಕು, ಯಾರು ಫಸ್ಟ್ ಹೋಗಬೇಕು, ಯಾರು ಫಸ್ಟ್ ಇಳಿಬೇಕು, ಆಮೇಲೆ ಯಾವ ಕಡೆ ಹೋಗಬೇಕು ಎಲ್ಲನೂ.